Brought to you by Vigard. ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಅಹಮೇನಿದೆ. ಕುಮಾರಸ್ವಾಮಿನ ಮಂಡ್ಯದಲ್ಲಿ ಸೂರ್ಯಚಂದ್ರ ಹುಟ್ಟದ ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನ ಏನು ಹೇಳಿದ್ದೀರಿ? ನಿಮ್ಮ ಕೈನೆಲ್ಲ ಶಕ್ತಿ ಇಲ್ಲ. ನನ್ನ ಸೋಲು ಗೆಲುವಿನ ಶಕ್ತಿ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯ 17 ಲಕ್ಷ ಮತದಾರರೇನಿದ್ದಾರೆ ಈ ಪುಣ್ಯಾತ್ಮ ತಂದೆ ತಾಯಂದ್ರ ಕೈನಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ, ಈ ನಿಮ್ಮ ಮಾತಿನಿಂದ ಜನತೆ ತೀರ್ಮಾನ ಮಾಡಲ್ಲ. ಆ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ನಿಮ್ಮ ಬದುಕಿಗೆ ಮುಂದಿನ ದಿನಗಳು ಈ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಮಾಡಿ ಅಂತೇಳಿ ನಾಗಮಂಗಲದ ನನ್ನ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. 2018 ಸುರೇಶ್ ಗೌಡ್ರನ್ನ 53,000 ಮತದಲ್ಲಿ ಗೆಲ್ಲಿಸಿದ್ದೀರಿ. ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನ್ನ ನಾಗಮಂಗಲದ ನನ್ನ ತಂದೆ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಇವತ್ತು ಸುರೇಶ್ ಗೌಡ್ರಿಗೆ 53,000 ಮತವನ್ನ ಹೆಚ್ಚಿಗೆ ಏನು ಕೊಟ್ಟಿದ್ದೀರಿ? ಅದಕ್ಕಿಂತ ಇನ್ನೂ ಹೆಚ್ಚಿನ ಮತ, ಒಂದು ಮತವಾದರೂ 53,000ಕ್ಕಿಂತ ಹೆಚ್ಚಿನ ಒಂದು ಮತವಾದರೂ ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿಗೇನೆ ಅಂತ ಕುತಂತ್ರದ ರಾಜಕಾರಣದ ನಡುವೆ ಅವತ್ತು ನಾಗಮಂಗಲದ ನನ್ನ ತಂದೆ ತಾಯಿದ್ರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹುಮತ ಕೊಟ್ಟಿದ್ದೀರಿ. 14,000 ಬಹುಮತವನ್ನು ಕೊಟ್ಟಿದ್ದೀರಿ. ಇವತ್ತು ನನಗೆ ನಂಬಿಕೆ ಇದೆ. ನನ್ನ ಒಂದು ಹೋರಾಟವನ್ನು ನೀವೆಲ್ಲ ಹತ್ತಿರದಿಂದ ನೋಡಿದ್ದೀರಿ. ಅದಕ್ಕೆ ಹೇಳಿದ್ದು, ಇವತ್ತೇನು ಮೊನ್ನೆ ನಾವು ಸೋತಿದ್ದಲ್ಲ, ಅದು ನಮ್ಮ ತಪ್ಪು. ನಾಗಮಂಗಲದಲ್ಲಿ ಮೊನ್ನೆ ಸುರೇಶ್ ಗೌಡ್ರು ಸೋಲ್ತಾ ಇರಲಿಲ್ಲ. ಕನಿಷ್ಠ 10,000ದಲ್ಲಾದರೂ ಗೆಲ್ಲವರು. ನಮ್ಮ ಕೆಲವು ತಪ್ಪುಗಳಾಗಿದ್ದಾವೆ, ಆ ತಪ್ಪುಗಳನ್ನು ಸರಿಪಡಿಸ್ಕೋತೀವಿ. ಇವತ್ತು ಆ ಒಂದು ಮೊನ್ನೆ ಬರೀ 2,000 ಮತ ಬಂದಿದ್ರೆ ಸಾಕಿತ್ತು, ಸುರೇಶ್ ಗೌಡ್ರು ಗೆಲ್ತಿದ್ರು. ಆದರೆ ಇವತ್ತು ನನ್ನ ಬಗ್ಗೆ ಈಗ ಇತ್ತೀಚೆಗೆ ಏನೇನು ಮಾತನಾಡಿದ್ದಾರೆ ನೋಡಿದ್ದೀನಿ. ವಿಧಾನಸಭೆ ಕಲಾಪದಲ್ಲಿ ನಾನು ಇದ್ದರೆ ಕಾಂಗ್ರೆಸ್ ನಾಯಕರು ಗೌರವ ಕೊಡ್ತಾರೆ, ಒರಿಜಿನಲ್ ಕಾಂಗ್ರೆಸ್ನವರು. ನಾನು ಮಾತನಾಡ್ಲಿಕ್ಕೆ ಎದ್ರೆ ಇವರೊಂದು 3-4 ಜನ ನನ್ನ ಜೊತೆ ಇದ್ದರಲ್ಲ ಮಹಾನುಭಾವರು, ಇವರು ಎದ್ದು ನಿಂತ್ಕೊಂಡು ನಾನು ಮಾತಾಡೋಕ್ಕೆ ಬಿಡದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನನಗೆ ಅವಮಾನ ಮಾಡಿದ್ದಾರೆ, ಇದೆಲ್ಲವನ್ನು ಗಮನಿಸಿ ಅವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ನನ್ನ ನಾಗಮಂಗಲದ ಜನತೆ 53,000 ಮತದಲ್ಲಿ ಏನು ಸುರೇಶ್ ಗೌಡ್ರನ್ನ ಗೆಲ್ಲಿಸಿದ್ದೀರಿ, ಅದಕ್ಕಿಂತ 10 ಓಟಾದರೂ ಜಾಸ್ತಿ ಮಾಡಿ ಆ ವ್ಯಕ್ತಿಗೆ ನಾಗಮಂಗಲದ ಜನ ನಾವು ಇವತ್ತು ಸ್ವಾಭಿಮಾನ ಅಂತಕ್ಕಂಥ ಏನು ಹೇಳಿದ್ರಲ್ಲ, ಅದು ಎಂಥದ್ದು ನಾಟಿ ಸ್ಟೈಲಲ್ಲಿ ಚುನಾವಣೆ ನಡೆಸ್ತಾರಂತೆ. ಯಾವ ನಾಟಿ ಸ್ಟೈಲ್ ಚುನಾವಣೆ? ನಾವೇನೇನು ಇದರಿಂದ ಸುಪ್ಪತ್ತಿಗೆಯಿಂದ ಇಳಿದು ಬಂದಿದ್ದೀವ? ನಾವು ಬೆಳೆದು ಬಂದಿರೋದು ಹಳ್ಳಿ ನಾಟಿ ಸ್ಟೈಲಲ್ಲೇ ನಡೆದು ಬಂದಿರೋದು. ನಮ್ಮ ಜೀವನ ಹಳ್ಳಿ ನಾಟಿ ಸ್ಟೈಲ್. ನೀವು ಒಬ್ಬರೇ ಎಲ್ಲ ಮಾಡೋದು ಅದನ್ನು. ಆ ನಾಟಿ ಸ್ಟೈಲ್ ಏನು ಅನ್ನೋದನ್ನ ಬಹುಶಃ ನಾಗಮಂಗಲದ ಜನತೆ, ನನ್ನ ತಂದೆ ತಾಯಿದ್ರು ನೀವು ತೋರಿಸ್ತೀರಿ ಅವರಿಗೆ ಅಂತೇಳಿ ನಂಬಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು 2 ಮಾತು. ಬೆಂಗಳೂರು ನಿವಾಸಿಗಳು ಮೇಲೆ ನಿಮ್ಮ ನೆಂಟರಿಸ್ರು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಏನು ದುಡಿಮೆ ಮಾಡಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವರುಗಳನ್ನು 26ನೇ ತಾರೀಕು ಮತದಾನಕ್ಕೆ ಕರೆಸ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲರಿಗೂ ದೂರವಾಣಿ ಕರೆ ಮುಖಾಂತರ ದಯವಿಟ್ಟು ಬಂದು ನಿಮ್ಮ ಮನೆ ಮಗ ಕುಮಾರಣ್ಣನ ಗೆಲ್ಲಿಸ್ಲಿಕ್ಕೆ ಬನ್ರಪ್ಪ ಅಂತ ಹೇಳಿ ಅವ್ರಿಗೂ ಮನೆ ಮಾಡಿ ಕರೆಸ್ಕೊಂಡು ಮತ ಹಾಕ್ಸಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು 2 ಮಾತು ಮುಗಿಸ್ತೀನಿ ಇವತ್ತಿನ ಕಾರ್ಯಕ್ರಮ. Brought to you by Vigard.